जब मोदी डरता है पुलिस को आगे करता है, जब मोदी डरता है पुलिस को आगे करता है। ನಡೆದಂತ ಈ ಕಾರ್ಯ, ಈ ಕೃತ್ಯ, ಇದಕ್ಕೆ ಸಂಬಂಧಪಟ್ಟ ನೀವು ಏನ್ ಮಾಹಿತಿ ಕೊಡ್ತೀರಾ? ಡೆಲ್ಲಿನ ಇದೇನು ರಾಜ್ಯ ಸರ್ಕಾರದ ಏನು ಗುಂಡಾಗಿರಿ ನಡ್ತಾ ಇದೆ, ಇದು ಕಡ್ಡಾಯ ಮಾಡಿ ನಾವು ಇವತ್ತು NSY ಮತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಮತ್ತೆ 21 ಮಂದಿ ಏನು ಸುಸೈಡ್ ಆಗಿದೆ ಅವ್ರು ಶ್ರದ್ಧಾಂಜಲಿ ಕೊಡ್ತಾ ಇದ್ದೇವೆ. ಕೊಟ್ಟು ಈ ಹೋರಾಟವನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ಮಟ್ಟ ಇನ್ನು ಮುಂದುವರಿಸಿ ಅವ್ರು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಇದಕ್ಕೆ ನಾವು ಇನ್ನೂ ಘೋರ ಹೋರಾಟ ಮಾಡಿ ಇನ್ನು ಮುಂದೆ ಹೋಗ್ತೀವಿ ಅಂತ ಹೇಳ್ತಾರೆ. ಈ ಸುಸೈಡ್ ಮಾಡ್ಕೊಂಡು 21 ಜನಕ್ಕೆ ಹೊಣೆ ಯಾರು? ನಮ್ಮ ದೇಶದಲ್ಲಿ ಇವತ್ತು 21 ಜನಕ್ಕೆ ಅನ್ಯಾಯ ಆಗಿದೆ. ಇದನ್ನ ಆತ್ಮಹತ್ಯೆ ಅನ್ನೋದಕ್ಕಿಂತನೂ ನಮ್ಮ ಇದರಲ್ಲಿ ಒಂದು ಕ್ರೂರ ಕೊಲೆ ಅಂತ ಸಹ ನಾವು ಅನ್ಬೋದು. ಯಾಕಂದ್ರೆ ಈ ನಮ್ಮ ಕೇಂದ್ರದ ಇದರಲ್ಲಿ ರಾಜೇಂದ್ರ ಪ್ರಧಾನ್ ಅವರು ಇಷ್ಟೆಲ್ಲ ಕ್ರೂರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿರೋದ್ರಾಗಿ ಸ್ಟೂಡೆಂಟ್ ಪರವಾಗಿ ನಾವು ಎಲ್ಲ NSY ಆಗಿ ಯೂತ್ ಕಾಂಗ್ರೆಸ್ ಅವರೆಲ್ಲ ಸೇರಿ ಇವತ್ತು ಇಲ್ಲೆಲ್ಲ KMC ಮುಂದ್ಗಡೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಹಾಗೂ ಇವರು ಅಸಭ್ಯವಾಗಿ ಸ್ಟೂಡೆಂಟ್ಗಳ ಜೊತೆಗೆ ಅಸಭ್ಯವಾಗಿ ವರ್ತನೆ ನಡೆಸಿ ಕ್ರೂರವಾಗಿ ಹಲ್ಲೆ ಮಾಡಿ ಇಷ್ಟೆಲ್ಲ ಮಾಡಿ, ಅದೇ ಅವ್ರ ಮನೆ ಮಕ್ಕಳಾಗಿದ್ರೆ ಅವರೆಲ್ಲ ಈ ತರ ಮಾಡ್ತಾ ಇರ್ಲಿಲ್ಲ, ಅಥವಾ ಅವ್ರ ಮಕ್ಕಳು ಅವ್ರು ನೀಟ್ ಎಕ್ಸಾಮ್ ಬರೀತಾ ಇದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಇಷ್ಟೆಲ್ಲ ನೀಟ್ ಎಕ್ಸಾಮ್ಗೆ ಎಲ್ಲ ಸೆಕ್ಯೂರಿಟಿ ಚೆಕ್ ಮಾಡಿ ಎಲ್ಲಾನು ಚೀಟಿಂಗ್ ಮಾಡ್ತಾ ಇದಾರೆ ಅಂತೆಲ್ಲ ಮಾಡಿ ಇಂಥ ದೇಶದಲ್ಲಿ ಇಂಥ ದೊಡ್ಡ ಚೀಟಿಂಗ್ ಮಾಡ್ತಾ ಇದಾರೆ. ಇದ್ರ ಪರವಾಗಿ ಯಾರು ಧ್ವನಿ ಎತ್ತಿಲ್ಲ. ಸೊ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಇಂಥ ಪ್ರತಿಭಟನೆ ಮಾಡಿ ನಾವೆಲ್ಲರೂ ಧ್ವನಿ ಎತ್ತಿದ್ದೇವೆ. ಇದನ್ನ ನಾವು ರಾಜೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಈ ಹೋರಾಟ ನಿಲ್ಲಲ್ಲ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ. ಹಲವಾರು ಯುವತಿಗಳ ಮೇಲೆ ಅಸಭ್ಯಕರವಾದ ರೀತಿಯನ್ನು ಪ್ರವರ್ತಿಸಿದ ಪೊಲೀಸರು. ಹೌದು, ನಮ್ದು ಸಿಸ್ಟಮ್ ಹೆಂಗಿದೆ ಅಲ್ಲ, ನಮ್ಮ ಇವರು ಕೇಂದ್ರದಲ್ಲಿ ನಾವು ಅವ್ರು ಏನು ಆರ್ಡರ್ ಕೊಡ್ತಾರೆ ಅವ್ರು ಮಾಡ್ತಾ ಇದಾರೆ. ಅದೇ ಅವ್ರ ತರ ಅವ್ರು ಈಗ BJP ಅವರೆಲ್ಲ ಮಾಡಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಅದೇ ABP ಅವರೆಲ್ಲ ಇದಾರೆ, ಅವ್ರು ಯಾಕೆ ಇದ್ರ ಪರವಾಗಿ ಸ್ಟ್ಯಾಂಡ್ ತೊಳ್ತಾ ಇರಲಿಲ್ಲ? ನೀಟ್ ಎಕ್ಸಾಮ್ ಎಲ್ಲರ ಪರವಾಗಿದ್ದು, ಇದ್ರಲ್ಲಿ ಯಾವ್ದೇ ಪಕ್ಷ ಇಲ್ಲ, ಯಾವ್ದೋ ತರದ್ದು ಬರೋದಿಲ್ಲ. ABP ಅವರು ಪರವಾಗಿ ತಗೋಬೇಕು, BJP ಅವರು ಒಬ್ಬರೇ ಆಯ್ತು, ಯಾರೇ ಒಬ್ರು ಇದ್ರ ಪರವಾಗಿ ಸ್ಟ್ಯಾಂಡ್ ತಗೊಂಡಿಲ್ಲ. ಇದ್ರಲ್ಲಿ ತಗೊಂಡಿರೋದೇ ನಾವಾಯ್ತು. ಸ್ಟೂಡೆಂಟ್ ಪರವಾಗಿ ನಾವು ನಿಂತಿದ್ದೀವಿ, ಸದಾ ನಾವು ಅವರೊಂದಿಗೆ ಇರ್ತೀವಿ. ಮುಂದೆ ಯಾವತ್ತು ಫ್ಯೂಚರ್ ಅಲ್ಲಿ ಈ ತರ ಯಾವತ್ತೂ ಆಗ್ಬಾರ್ದು ಅಂತ ನಾವು ಬಯಸ್ತೀವಿ. ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಇದೇ ಕೊನೆ ಆಗ್ಬೇಕಂತ ನಾವು ಇಷ್ಟಪಡ್ತಿದ್ದೀವಿ. ಇದಕ್ಕೂ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಹೇಳಿಕ್ ಇಷ್ಟಪಡ್ತೀವಿ. ಇದೇನೂ ಅಲ್ಲ, ಈ ಜನಗಳಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಇವತ್ತು 21 ಜನ ಆಗಿ ನಾಳೆ ಇಲ್ಲಿಗೆ ಲಾಸ್ಟ್ ಆಗ್ಬೇಕಂತ ನಾವು ಹೇಳ್ತೀವಿ. ಇದಕ್ಕೂ ಮುಂದೆ ಯಾವುದೇ ಒಬ್ಬ ವಿದ್ಯಾರ್ಥಿಗೂ ಅನ್ಯಾಯ ಆಗೋದು ಬರೀ ನೀಟ್ ಅಂತಲ್ಲ, ಪ್ರತಿಯೊಂದು ಅಭ್ಯಾಸದಲ್ಲಿ ಪ್ರತಿಯೊಂದು ಇದ್ರಲ್ಲಿ ಕ್ಷೇತ್ರದಲ್ಲಿ ಹೋದ್ರು ಯಾವುದೇ ವಿದ್ಯಾರ್ಥಿಗಳಿಗೂ ಪ್ರತಿಯೊಂದು ಯಾರಿಗೂ ಏನು ಒಂದ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ಲಾರ್ದೆ, ಏನು ಚೀಟಿಂಗ್ ಆಗ್ಲಾರ್ದೆ ಓದೋರಿಗೆ ಕರೆಕ್ಟ್ ಆಗಿ ಎಲ್ಲರಿಗೂ ಒಂದು ನ್ಯಾಯ ದೊರಕಿಸ್ಕೊಡುವಂಗ ನಾವು ಮಾಡ್ತಾ ಇದೀವಿ. ಅದನ್ನ ಮಾಡ್ತೀವಿ ಅಂತ ನಾವು ಹೇಳಿಕ್ ಇಷ್ಟಪಡ್ತೀವಿ. ನಿಖಿಲ್ ಶೆಟ್ಟಿ ಅಂತ. ಮೇಡಮ್, ಮೊನ್ನೆ ದಿನ ಡಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಂತ ಈ ಕೃತ್ಯಕ್ಕೆ ಇದು ಯಾವ ರೀತಿ? ಯಾವುದೇ ರೀತಿ ಲಾಠಿ ಚಾರ್ಜ್ ಮಕ್ಕಳ ಮೇಲೆ ಮಾಡಬಾರ್ದು, ಇದು ನನ್ನ ಒಂದು ಅಭಿಪ್ರಾಯ. ಸೊ ಮಕ್ಕಳ ದೇಶದ ಭವಿಷ್ಯ, ಅವ್ರಿಗೆ ಒಂದ್ ಸ್ವಲ್ಪ ಪೆಟ್ಟಾದ್ರೂ ಅದು ಸರ್ಕಾರದ ಹೊಣೆ ಆಗ್ತದ. ಸೊ ಲಾಠಿ ಚಾರ್ಜ್ ಮಾಡಿದ್ದು ದೊಡ್ಡ ತಪ್ಪು. ಅದಕ್ಕಿಂತ ಮುಂಚೆ ನಾನು ಒಂದು ಮೆಸೇಜ್ ಸೋನಮ್ ವಾಂಗ್ಚುಕ್ ಅವ್ರಿಗೆ ಕೊಡಲು ಬಯಸ್ತೀನಿ. ಸೋನಮ್ ವಾಂಗ್ಚುಕ್ ಅವರೇ ಉಪವಾಸ ಬಿಟ್ಬಿಟ್ಟು ನಾರ್ಮಲ್ ಜೀವನ ದಿನಚರಿಯನ್ನ ಶುರು ಮಾಡ್ಬೇಕು. ಎರಡನೇ ವಿಷಯ ಏನಂದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ತುಂಬಾ ತಪ್ಪು. ಟ್ರಾನ್ಸ್ಪರೆನ್ಸಿ, ಜಸ್ಟಿಸ್, ಅಕೌಂಟಬಿಲಿಟಿ ಇವುಗಳನ್ನ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳು ಫಾಲೋ ಮಾಡಬೇಕು. ಸೊ ಈ ಒಂದು ತಪ್ಪಿನಿಂದ ಎಷ್ಟೊಂದು ವಿದ್ಯಾರ್ಥಿಗಳು ಜೀವನ ಕಳ್ಕೊಂಡಿದ್ದಾರೆ. ಕಳ್ಕೋಬಾರ್ದಿತ್ತು. ಪರೀಕ್ಷೆಗಿಂತ ಮನುಷ್ಯನಿಗಿಂತ ಪರೀಕ್ಷೆ ಏನು ದೊಡ್ಡದಲ್ಲ. ಸೊ ಮಕ್ಕಳಿಗೆ ನಾನು ಇದನ್ನೇ ಹೇಳ ಬಯಸ್ತೀನಿ, ನೀಟ್ ಪರೀಕ್ಷೆ ನಿಮ್ಮ ಜೀವಕ್ಕಿಂತ ದೊಡ್ಡದಲ್ಲ. ಜೀವನದಲ್ಲಿ ಹತಾಶರಾಗಬೇಡಿ. ತಂದೆ ತಾಯಿ ಮತ್ತು ನಿಮ್ಕಿಂತ ಯಾವುದೋ ಒಂದು ದೊಡ್ಡದಲ್ಲ. ಇದನ್ನ ನಾನು ಸುಧಾ ಮಲ್ಲಾಪುರ್, ಸೋಷಿಯಲ್ ರಿಫಾರ್ಮರ್ ಹೇಳ ಬಯಸ್ತಾ ಇದ್ದೀನಿ. ಮಕ್ಕಳ ಭವಿಷ್ಯ ಜೊತೆಗೆ ಯಾರು ಆಟ ಆಡ್ಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ದೇಶದಲ್ಲಿ ಆಗ್ತಾ ಇರೋ ಒಂದು ಈ ಸಂಚಲನ ಮತ್ತೆ ರ್ಯಾಲಿಗಳು
ತೊಂದರೆಗಳು, ಇವುಗಳು ಒಂದಿಲ್ಲ ಎರಡು ತೊಂದರೆಗಳನ್ನು ಕೊಡ್ತಾನೆ ಇದ್ದಾವೆ. ಆದಷ್ಟು ಬೇಗ ಸರ್ಕಾರ ಒಂದು ಒಳ್ಳೆಯ ಸಿಸ್ಟಮ್, ಆ ಸಿಸ್ಟಮ್ ಅಲ್ಲಿ ಈ ತರದ ತೊಂದರೆಗಳು ಮತ್ತೊಮ್ಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಧನ್ಯವಾದ. ಸುಧಾ ಮಲ್ಲಾಪುರ್, ಕರ್ನಾಟಕ, ಹುಬ್ಳಿ, ಸೋಷಿಯಲ್ ರಿಫಾರ್ಮರ್.